ಇವತ್ತು ಈ ಜಾಯಿಂಟ್ ಪೇನ್ ಏನಿದೆ ಅದಕ್ಕೆ ನಾವು ಯೂಸ್ ಮಾಡಬೇಕಾಗಿರ್ತಕ್ಕಂತಹ ಒಂದು ಹಾಲಿನ ರೆಸಿಪಿನ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಬೆಳ್ಳುಳ್ಳಿ ಹಾಲಿಗೆ ಬೇಕಾಗುವ ಸಾಮಗ್ರಿಗಳು: 2 ರಿಂದ 3 ಎಸಳು ಬೆಳ್ಳುಳ್ಳಿ, 1 ಲೋಟ ಹಾಲು. ಸೊ ಇದಕ್ಕೆ ಬೇಕಾಗಿರೋದು, ಈಗ ಫಸ್ಟ್ ಹಾಲನ್ನ ಬಿಸಿ ಮಾಡ್ಕೊಳ್ಳೋಣ. 1 ಕಪ್ ಹಾಲು ಹಾಕೊಳ್ಳೋಣ. ಹಾಗೆ ಸಮ ಪ್ರಮಾಣದಲ್ಲಿ ಇದಕ್ಕೆ ನೀರನ್ನು ಕೂಡ ಸೇರಿಸ್ಕೊಳ್ಳೋಣ. ಈ ಹಾಲು ಡಾಕ್ಟರ್ ಅರ್ಚನಾ ಅವ್ರು ಹೇಳ್ದಾಗೆ ಸಂಧಿವಾತ ಅಥವಾ ಈಗ ಜಾಯಿಂಟ್ ಪೇನ್ ಅಂತ ಏನು ಬರುತ್ತೆ ಅದರಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ವಾತವನ್ನು ಕಡಿಮೆನೂ ಮಾಡಬೇಕು, ಹಾಗೆ ಕ್ಯಾಲ್ಶಿಯಂ ಏನಿದೆ ಅದನ್ನು ನಾವು ಸಪ್ಲಿಮೆಂಟ್ ಅನ್ನೋ ಹಾಗೆ ಅದಕ್ಕೂ ಸಪ್ಲಿಮೆಂಟ್ ಸಮೇತ ನಮ್ಮ ದೇಹಕ್ಕೆ ನಾವು ಕೊಡಬೇಕಾಗತ್ತೆ. ಈ ವಾತ ಕಡಿಮೆ ಮಾಡಬೇಕು ಅಂತಂದರೆ ಅದಕ್ಕೆ ಈಗ ನಮ್ಮ ಅಡುಗೆ ಮನೆಗೆ ಹೋದ ತಕ್ಷಣ ವಾತ ಕಡಿಮೆ ಮಾಡೋದು ಅಂದರೆ ಯಾವುದು ನಮಗೆ ಮೊದಲನೇದಾಗಿ ಕಣ್ಣು ಕಾಣುತ್ತೆ ಅಂತಂದರೆ ಬೆಳ್ಳುಳ್ಳಿಲಿರ್ತಕ್ಕಂತಹ ಅಂದರೆ ವಾತ ನಿವಾರಣೆ ಆಗುವಂತಹ ಶಕ್ತಿ ಇನ್ಯಾವುದಕ್ಕೂ ಇಲ್ಲ ಅಂತ ಹೇಳ್ಬೋದು. ಯಾಕೆ ಅಂದರೆ ಎಷ್ಟೋ ಸಲ ಕಿವಿ ನೋವು ಬಂದಾಗ ನಮ್ಮ ಅಜ್ಜಿ ಮಾಡ್ತಿದ್ರು ಏನಂತಂದರೆ 1 ಬೆಳ್ಳುಳ್ಳಿ ಎಸಳನ್ನು ಕಾಟನ್ ಬಟ್ಟೆನಲ್ಲಿ ಸುತ್ತಿ ಕಿವಿಗಿಟ್ರೆ ಆ ಕಿವಿ ನೋವು ಹೋಗ್ತಾ ಇತ್ತು. ಹಾಗೆ ಈ ನೋವು ಅಥವಾ ಸ್ವೆಲ್ಲಿಂಗ್ ಇದ್ದಾಗ ಸಮೇತ ಬೆಳ್ಳುಳ್ಳಿ ಪೇಸ್ಟನ್ನು ಅಪ್ಲೈ ಮಾಡಿದ್ರೆ ಸಮೇತ ಎಷ್ಟೋ ಸಲ ನೋವು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಇವತ್ತಿನ ದಿನ ಈ ಬೆಳ್ಳುಳ್ಳಿ ಹಾಲನ್ನು ನಾವು ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. 2 ರಿಂದ 3 ಎಸಳು ಬೆಳ್ಳುಳ್ಳಿನ ತಗೊಳ್ಳೋಣ. ಅದನ್ನು ಜಸ್ಟ್ ಸಿಂಪಲ್ ಆಗಿ 1-2 ಕ್ರಷ್ ಅಂದರೆ ಜಜ್ಕೊಳ್ಬೇಕು. ಈ ಜಜ್ಜಿದಂಥ ಬೆಳ್ಳುಳ್ಳಿನ ನಾನು ಹಾಲಿಗೆ ಹಾಕ್ತಾ ಇದ್ದೀನಿ. ಈ ಬೆಳ್ಳುಳ್ಳಿಲಿ ಇರ್ತಕ್ಕಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಿದೆ ಇದು ವಾಟರ್ ಆ್ಯಂಡ್ ಫ್ಯಾಟ್ ಸಾಲ್ಯುಬಲ್ ಅಂತ ಹೇಳ್ತೀವಿ. ಹಾಗಾಗಿನೇ ಇದನ್ನು ಹಾಲಲ್ಲಿ ನಾವು ಕುದಿಸಿದಾಗ ಅದರಲ್ಲಿರ್ತಕ್ಕಂಥ ಮೆಡಿಸಿನಲ್ ವ್ಯಾಲ್ಯೂ ಏನಿದೆ ಅದರಲ್ಲಿ ಅದು ಕಡಿಮೆ ಆಗದೆ, ಅಂದರೆ ಕುದಿಸಿದಾಗ ಎಷ್ಟೋ ಸಲ ಹೇಳ್ತೀವಿ ಬೆಂಕಿ ಕೊಟ್ಟಾಗ ಅದರಲ್ಲಿರ್ತಕ್ಕಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗುತ್ತೆ ಅಂತ. ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ ಇದರಲ್ಲಿರ್ತಕ್ಕಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ವಾಟರ್ ಮತ್ತು ಫ್ಯಾಟ್ ಸಾಲ್ಯುಬಲಲ್ಲಿ ಮಿಕ್ಸ್ ಆಗಿ ನಮಗೆ ಬೇಕಾಗಿರ್ತಕ್ಕಂಥ ಮೆಡಿಸಿನಲ್ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಹಾಗೆ ಎಷ್ಟೋ ಜನ ಹೇಳೋದು ಹೀಗೇನೆ, ಮೇಡಮ್ ದಿನ ಬೆಳ್ಳುಳ್ಳಿ ಹಾಲು ಕುಡಿದ್ರೆ ನಮಗೆ ಹೀಟ್ ಆಗಲ್ವಾ, ತುಂಬ ಪಿತ್ತ ಜಾಸ್ತಿ ಆಗಲ್ವಾ ಅಂತ. ಸೊ ಆ ಪಿತ್ತ ಕಡಿಮೆ ಮಾಡಬೇಕು ಅಂತಂದರೆ ಈ ಹಾಲಿನಲ್ಲಿರ್ತಕ್ಕಂಥ ಶೀತದ ಅಂಶ, ಆ ಪಿತ್ತದ ಅಂಶನ ಕಡಿಮೆ ಮಾಡಿ ನಮಗೆ ದೇಹಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಪ್ರಮಾಣದಲ್ಲಿ ಸಿಗೋ ಹಾಗೆ ಮಾಡುತ್ತೆ. ಈ ಆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಕರೆಯೋದು ಇದನ್ನೇ ಅಲ್ವಾ? ಈ ಕೆಮಿಕಲ್ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಕೆಮಿಕಲಿ ಅದನ್ನ ಮಿಕ್ಸ್ ಮಾಡೋ ಬದಲು ಆಯುರ್ವೇದದಲ್ಲಿ ಸಂಸ್ಕಾರ ಅಂತ ಕರಿತೀವಿ. ಸಂಸ್ಕಾರ ಅಂದ್ರೆ ಆಹಾರ ಸಂಸ್ಕಾರ, ಅಡುಗೆನಲ್ಲಿ ಮಾಡುವಂಥ ಸಂಸ್ಕಾರ. ಅದರಲ್ಲಿ ಇದು ಕೂಡ ಈ ಆಕ್ಟಿವ್ ಪ್ರಿನ್ಸಿಪಲ್ನ ನಾವು ತಗೊಳ್ಳೋದಕ್ಕೋಸ್ಕರ ಮಾಡುವಂಥ ಒಂದು ಸಂಸ್ಕಾರ. ಈಗ ಹಾಲು ಕುದೀತಾ ಇದೆ, ಇದನ್ನು ಎಷ್ಟು ಕುದಿಸ್ಬೇಕು, ಎಷ್ಟೊತ್ತು ಕುದಿಸ್ಬೇಕು ಅಂತಂದರೆ ಇದರಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಎಲ್ಲ ಆವಿ ಆಗಬೇಕು. ಈಗ ನೋಡಿದ್ರಿ ನೀವು 1 ಕಪ್ ಹಾಲು ಹಾಗೆ 1 ಕಪ್ ನೀರು ಹಾಕಿದೆ. ಸೊ ಆ 1 ಕಪ್ ನೀರಿನ ಅಂಶ ಆವಿ ಆಗೋವರೆಗೂ ನಾವು ಇದನ್ನು ಕುದಿಸ್ಬೇಕಾಗತ್ತೆ. ಆವಾಗ ಮಾತ್ರ ಈ ಬೆಳ್ಳುಳ್ಳಿಲಿರ್ತಕ್ಕಂತಹ ಅದರದ್ದು ಆಕ್ಟಿವ್ ಪ್ರಿನ್ಸಿಪಲ್ ಏನಿದೆ ಅದು ಹಾಲಿಗೆ ಸೇರ್ಕೊಳ್ಳುತ್ತೆ. ನಾವು ತಿನ್ನುವಂಥ ಆಹಾರದಲ್ಲಿ ಯಾವಾಗಲೂ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂದರೆ ಷಡ್ರಸ ಯುಕ್ತ ಆಗಿರಬೇಕು ಅಂತ, ಅಂದರೆ 6 ರಸಗಳನ್ನು ಇರ್ತಕ್ಕಂಥ ಆಹಾರನ ನಾವು ಸೇವನೆ ಮಾಡಬೇಕು ಅಂತ ಹೇಳ್ತಾರೆ. ಈ ನಮ್ಮ ಅಡುಗೆ ಮನೇಲಿ ಇರ್ತಕ್ಕಂಥ ಇಂಡಿಯನ್ ಸ್ಪೈಸಸಲ್ಲಿ ಈ ಬೆಳ್ಳುಳ್ಳಿ ಅನ್ನೋದೇನಿದೆ ಅದರಲ್ಲಿ 5 ರಸ ಇದೆ. ಸೊ ಹುಳಿಯ ಅಂಶ ಒಂದು ಬಿಟ್ಟು ಇನ್ನೇನು ಹೇಳ್ತೀವಿ, ಸಿಹಿ ಇರ್ಬೋದು, ಉಪ್ಪು, ಖಾರ, ಹಾಗೆ ಕಹಿ, ಕಷಾಯ ರಸ ಏನಿದೆ, ಈ 5 ಅಂಶಗಳನ್ನು ಇರ್ತಕ್ಕಂತಹ ಒಂದು ಆಹಾರ ಪದಾರ್ಥ ಇದು, ವಿಶಿಷ್ಟವಾದಂಥ ಆಹಾರ ಪದಾರ್ಥ ಇದು. ಸೊ ಇದರೊಟ್ಟಿಗೆ ಹುಳಿ ಒಂದು ಇಲ್ಲ. ಸೊ ಈ ನಮ್ಮ ಜಾಯಿಂಟ್ ಪೇನಿಗೆ ಉಪಯೋಗವಾಗುವಂತಹ ಹಾಲಿನ ರೆಸಿಪಿಗೆ ಹುಳಿ ಅಂಶ ನಮಗೆ ಬೇಕಾಗೋದಿಲ್ಲ. ಸೊ ಹಾಲು ಮತ್ತು ಬೆಳ್ಳುಳ್ಳಿ, ಈಗ ನೀರಿನ ಅಂಶ ಎಲ್ಲ ಆವಿಯಾಗಿದೆ, ಇದನ್ನು ಸೋಸಿ ಕುಡಿಯೋಣ. ಮತ್ತೆ ಈ ಬೆಳ್ಳುಳ್ಳಿ ಅನ್ನೋದು ಕೆಲವರಿಗೆ ವಾಸನೆ ಇಷ್ಟ ಆಗಲ್ಲ. ಈ ಕುದಿಸಿದಾಗ ವಾಸನೆನೂ ಅಷ್ಟು ಬೆಳ್ಳುಳ್ಳಿದ್ ಬರೋದಿಲ್ಲ ಅಲ್ವಾ? ಹೌದು, ಖಂಡಿತ. ಇದರಲ್ಲಿ ಬೆಳ್ಳುಳ್ಳಿ ಸ್ಮೆಲ್ ಅನ್ಸೋದೇ ಇಲ್ಲ. ಸೊ ಎಷ್ಟೋ ಕಡೆ ಏನು ಮಾಡ್ತೀವಿ ಅಂತಂದರೆ ನಾವು ಅಂದರೆ ಬೆಳ್ಳುಳ್ಳಿ ರಸ, ಈಗ ಬೆಳ್ಳುಳ್ಳಿ ಹಾಲು ಬರೀ ಹಾಲು ಕುಡಿಯೋದಕ್ಕೆ ಬೇಜಾರಾಗುತ್ತೆ ಅನ್ನೋದಿದ್ರೆ ಇದಕ್ಕೆ ನೀವು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಪಾಯಸ ಥರ ಸಮೇತ ಮಾಡ್ಕೊಳ್ಬೋದು. ಒಂದು ವೇಳೆ ಶುಗರ್ ಅಥವಾ ಒಬೆಸಿಟಿದು ನಿಮಗೆ ಭಯ ಇಲ್ಲ ಅಂದರೆ, ಇಲ್ಲ ಬರೀ ಟೀ ಕಾಫಿ ಬದಲು ನಾನು ದಿನ ಇದನ್ನು ಕುಡಿತೀನಿ ಅಂದರೆ ಇದನ್ನು ಕುಡಿಬೋದು. ನಿಮಗೆ ಕ್ಯಾಲ್ಶಿಯಂ ಸಪ್ಲಿಮೆಂಟ್ ಕೂಡ ಆಗುತ್ತೆ, ಹಾಗೆ ನೋವು ಸಮೇತ ಕಡಿಮೆ ಆಗ್ತಾ ಬರುತ್ತೆ. ಇನ್ನೊಂದು ಇದ್ರ ವಿಶೇಷತೆ ಏನು ಅಂದರೆ ಹಾರ್ಟಿಗೆ ಸಮೇತ ಇದು ತುಂಬ ಒಳ್ಳೆಯದು.